ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆಯು ಜನವರಿ 17ರಿಂದ ಆರಂಭವಾಗಲಿದ್ದು ಜನವರಿ 25ರಂದು ರಥೋತ್ಸವ ನಡೆಯಲಿದೆ ಎಂದು ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ತಿಳಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಹೇಮಗಿರಿ ದನಗಳ ಜಾತ್ರೆಯು ಜನವರಿ 17ರಿಂದ ಪ್ರಾರಂಭವಾಗಲಿದ್ದು ಹೇಮಗಿರಿಯ ಕ್ಷೇತ್ರ ರಕ್ಷಕನಾದ ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವವು ಜನವರಿ 25ರಂದು ಹಾಗೂ ಹೇಮಾವತಿ ನದಿಯಲ್ಲಿ ಜನವರಿ 29ರಂದು ತಪೋತ್ಸವ ನಡೆಯಲಿದೆ. ದನಗಳ ಜಾತ್ರೆಗೆ ಬರುವ ಜಾನುವಾರುಗಳಿಗೆ, ರೈತರಿಗೆ ಹಾಗೂ ಭಕ್ತಾದಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು ಎಂದು ಶಾಸಕ HT ಮಂಜು ತಾಲೂಕು ಆಡಳಿತಕ್ಕೆ ನಿರ್ದೇಶನ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣದ ಆಡಳಿತ ಕಾರ್ಯಸೌಧದ ಸಭಾಂಗಣದಲ್ಲಿ ಹೇಮಗಿರಿ ದನಗಳ ಜಾತ್ರೆ ಹಾಗೂ ಬಿಲ್ಲೇನಹಳ್ಳಿ ಶ್ರೀ ಗವಿರಂಗನಾಥ ಸ್ವಾಮಿ ದನಗಳ ಜಾತ್ರೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಹೇಮಗಿರಿ ದನಗಳ ಜಾತ್ರೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸುತ್ತವೆ. ಈ ಜಾತ್ರೆಗೆ ತಮಿಳುನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಲಕ್ಷಾಂತರ ಜಾನುವಾರುಗಳನ್ನ ರೈತರು ಕರೆತರುತ್ತಾರೆ. ಹಾಗಾಗಿ ಜಾತ್ರೆಯ ಆರಂಭಕ್ಕೆ ಕನಿಷ್ಠ 4-5 ದಿನಗಳ ಮುಂಚೆಯೇ ಜಾತ್ರಾ ಮೇಳದಲ್ಲಿ ವಿದ್ಯುತ್ ವ್ಯವಸ್ಥೆಯನ್ನ ಜೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮಾಡಬೇಕು. ಬಂಡಿಹೊಳೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ದೇವಸ್ಥಾನದ ಸುತ್ತ ಹಾಗೂ ಜಾತ್ರೆ ಕಟ್ಟುವ ಜಾತ್ರಾ ಮಾಳದಲ್ಲಿ ಬೆಳೆದಿರುವ ಅನುಪಯುಕ್ತ ಗಿಡಗಂಟಿಗಳನ್ನ ಕತ್ತರಿಸಿ ಸ್ವಚ್ಛಗೊಳಿಸುವ ಮೂಲಕ ಜಾನುವಾರುಗಳನ್ನು ಕಟ್ಟಲು ಅವಕಾಶವಾಗುವಂತೆ ನೋಡಿಕೊಳ್ಳಬೇಕು. ಜಾತ್ರೆ ನಡೆಯುವ ಸಂದರ್ಭದಲ್ಲಿ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಾತ್ರೆಯು ಆರಂಭವಾಗುವುದಕ್ಕೆ ಮೊದಲು ಕಾಲುವೆಯಲ್ಲಿ ಹೇಮಾವತಿ ನೀರನ್ನ ಹರಿಸುವ ಮೂಲಕ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದರು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಥೋತ್ಸವಕ್ಕೆ ಬೇಕಾಗುವ ಎಲ್ಲಾ ವ್ಯವಸ್ಥೆಗಳು ಸೇರಿದಂತೆ ಹೇಮಗಿರಿ ಜಾತ್ರೆಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಗ್ರಾಮಗಳ ರಸ್ತೆಯ ಗುಂಡಿಗಳನ್ನ ಮುಚ್ಚಬೇಕು ಮತ್ತು ರಸ್ತೆ ಬದಿಯಲ್ಲಿ ಬೆಳೆದಿರುವ ಗಿಡಗಂಟಿಗಳನ್ನ ತೆರವು ಮಾಡಬೇಕು. ಪೊಲೀಸ್ ಇಲಾಖೆ ಜೊತೆ ರಸ್ತೆ ಅಗಲೀಕರಣ ಮತ್ತು ತೆರವುಗಳಲ್ಲಿ ರಸ್ತೆಗಳಿಗೆ ಸಿಗ್ನಲ್ ತೋರಿಸುವ ರೀತಿಯಲ್ಲಿ ಯಾವುದೇ ಫಲಕ ಅಳವಡಿಸಿ ಅಪಘಾತವಾಗದಂತೆ ಇರುವ ರೀತಿ ಸೂಚನಾ ಫಲಕಗಳನ್ನು ಅಳವಡಿಸಿ ಎಂದರು. ಪಶುವೈದ್ಯ ಇಲಾಖೆ ಅಧಿಕಾರಿಗಳು ದನದ ಜಾತ್ರೆಯ ಆವರಣದಲ್ಲಿ ತಾತ್ಕಾಲಿಕವಾಗಿ ಪಶು ಆಸ್ಪತ್ರೆಯನ್ನ ತೆರೆಯಬೇಕು. ಜಾನುವಾರುಗಳ ಚಿಕಿತ್ಸೆಗೆ ಬೇಕಾಗುವ ಎಲ್ಲ ಔಷಧಿ ದಾಸ್ತಾನು ಮಾಡಿಕೊಳ್ಳಬೇಕು. ಅನಾರೋಗ್ಯ ಒಳಗಾದ ಯಾವುದೇ ರಾಸುಗಳಿಗೆ ಚಿಕಿತ್ಸೆ ತೊಂದರೆಯಾಗಬಾರದು. ತಾಲೂಕಿನ ವಿವಿಧ ಪಶು ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪಶು ವೈದ್ಯರನ್ನ ಜಾತ್ರೆಗೆ ನಿಯೋಜನೆ ಮಾಡಬೇಕು. ಜಾತ್ರೆಗೆ ಬರುವ ಜಾನುವಾರುಗಳಿಂದ ಯಾವುದೇ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೇಮಗಿರಿ ಜಾತ್ರಾ ಮೇಳದಲ್ಲಿ ತುರ್ತು ಚಿಕಿತ್ಸೆ ನೀಡಲು ತಾತ್ಕಾಲಿಕ ಆಸ್ಪತ್ರೆಯನ್ನು ತೆರೆಯಬೇಕು. ಜಾತ್ರೆ ಆರಂಭದಿಂದ ಮುಕ್ತಾಯದವರೆಗೂ 108 ವಾಹನವನ್ನ ಜಾತ್ರೆಯ ಬಳಿ ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕು. ದನಗಳ ಜಾತ್ರೆ ನೋಡಲು ನಿತ್ಯವೇ ಸಾವಿರಾರು ಮಂದಿ ಆಗಮಿಸುವ ಕಾರಣ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯವರು ರಥೋತ್ಸವ ಮತ್ತು ಜಾನುವಾರು ಜಾತ್ರೆ ಮೇಲೆ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ ಮಾಡಬೇಕು. ಕಳೆದ ಬಾರಿ ನಡೆದಂತೆ ಜಾತ್ರಾ ಮಹೋತ್ಸವ ಈ ಬಾರಿಯೂ ಅದ್ದೂರಿಯಾಗಿ ನಡೆಯಬೇಕು. ಹಾಗಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡೆಯಲು ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಲಾಗುತ್ತಿದೆ. ಸಭೆಗೆ ಅಬಕಾರಿ ಅಧಿಕಾರಿ ದೀಪಕ್ ಸೇರಿದಂತೆ ಹಲವು ಅಧಿಕಾರಿಗಳು ಗೈರು ಹಾಜರಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ HT ಮಂಜು, ಯಾವುದೇ ಸಮಸ್ಯೆಗಳಿದ್ದರೂ ತಹಸೀಲ್ದಾರ್ ಅಥವಾ ನನ್ನ ಗಮನಕ್ಕೆ ತರಬೇಕು. ಪ್ರಸಿದ್ಧ ಹೇಮಗಿರಿ ಜಾನುವಾರುಗಳ ಜಾತ್ರೆ ಹಾಗೂ ರಥೋತ್ಸವ ಗತವೈಭವದಿಂದ ನಡೆಯಬೇಕು. ಜಾತ್ರೆಯ ಸೌಂದರ್ಯಕ್ಕೆ ಯಾವುದೇ ಕೊರತೆ ಉಂಟಾಗಬಾರದು. ಹೇಮಾವತಿ ನದಿಗೆ ಈಜಲು ಇಳಿಯದಂತೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು, ಈಜು ತಜ್ಞರು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನ ಜಾತ್ರಾ ಮೇಳದಲ್ಲಿ ಕೈಗೊಳ್ಳಬೇಕು. ಜಾತ್ರೆಗೆ ಬರುವ ರೈತರಿಗೆ ಹಾಗೂ ಭಕ್ತಾದಿಗಳಿಗೆ ವಿವಿಧ ಇಲಾಖೆಗಳ ಸಹಕಾರ ಪಡೆದು ತಾತ್ಕಾಲಿಕ ಶೌಚಾಲಯ ಮತ್ತು ಬಟ್ಟೆ ಬದಲಿಸುವ ಟೆಂಟುಗಳನ್ನ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕು ಎಂದು ಮುಜರಾಯಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಜಾತ್ರೆಗೆ ಬರುವ ರೈತರಿಗೆ ರಾತ್ರಿಯ ವೇಳೆ ಮನರಂಜನಾ ಕಾರ್ಯಕ್ರಮ ರೂಪಿಸುವಂತೆ ಪತ್ರ ಬರೆಯುವಂತೆ ತಹಸೀಲ್ದಾರ್ ಅವರಿಗೆ ಸಲಹೆ ನೀಡಿದರು. ಮಾಕವಳ್ಳಿಯ ಹೇಮಾವತಿ ಸಕ್ಕರೆ ಕಾರ್ಖಾನೆ ಸೇರಿದಂತೆ ಎಲ್ಲಾ ಇಲಾಖೆಗಳ ಸಹಕಾರ ಪಡೆದು ಜಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಬೇಕು. ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಆಗಬೇಕಾದ ಸುಣ್ಣ ಬಣ್ಣ ಸ್ವಚ್ಛತೆ, ದೇವಾಲಯದ ಬಳಿ ಇರುವ ಸಮುದಾಯ ಭವನದ ಸ್ವಚ್ಛತೆ ಸೇರಿದಂತೆ ಜಾತ್ರೆಯ ಯಶಸ್ಸಿಗೆ ಬೇಕಾದ ಎಲ್ಲ ಅಗತ್ಯ ಕೆಲಸ ಕಾರ್ಯಗಳನ್ನು ಕೂಡಲೇ ಪ್ರಾರಂಭಿಸಬೇಕು.
ಭಕ್ತಾದಿಗಳಿಗೆ ರಥೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಸಾದ ವಿನಿಯೋಗ ನಡೆಯಲಿದೆ. ಎರಡೂ ಜಾತ್ರೆಗಳು ಯಶಸ್ವಿಯಾಗಿ ನಡೆಯಲು ತುರ್ತಾಗಿ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಅಧಿಕಾರಿಗಳು ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಎಂದು ಶಾಸಕ ಎಚ್.ಟಿ. ಮಂಜು ತಹಸೀಲ್ದಾರ್ ಡಾಕ್ಟರ್ ಅಶೋಕ್ ಅವರಿಗೆ ಸೂಚನೆ ನೀಡಿದರು. ತಾಲೂಕಿನ ಎಲ್ಲಾ ಜನರು ಒಂದಾಗಿ ಸೇರಿಕೊಂಡು ಹೇಮಗಿರಿ ದನಗಳ ಜಾತ್ರೆ ಮತ್ತು ಗವಿರಂಗನಾಥ ಸ್ವಾಮಿ ಜಾತ್ರೆಯನ್ನ ಯಶಸ್ವಿಯಾಗಿ ನಡೆಸಲು ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಗೋವುಗಳ ರಕ್ಷಕನಾದ ಬಿಲ್ಲೇನಹಳ್ಳಿಯ ಶ್ರೀ ಗವಿರಂಗನಾಥ ಸ್ವಾಮಿ ದೇವಾಲಯದ ರಥೋತ್ಸವವು ಜನವರಿ 16ರಂದು ನಡೆಯಲಿದೆ. ಜನವರಿ 14ರಿಂದ 19ರವರೆಗೆ ದನಗಳ ಜಾತ್ರೆ ನಡೆಯಲಿದೆ. ಆದ್ದರಿಂದ ಗವಿರಂಗನಾಥ ಕ್ಷೇತ್ರದಲ್ಲಿ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ, ಮುಜರಾಯಿ ಇಲಾಖೆ ಹಾಗೂ ಆ ಭಾಗದ ಗ್ರಾಮ ಲೆಕ್ಕಾಧಿಕಾರಿಗಳು ದೇವಾಲಯದ ಆವರಣದಲ್ಲಿರುವ ಉದ್ಯಾನವನದ ಸ್ವಚ್ಛತೆ ಮಾಡಿಸಿ ಗವಿರಂಗನಾಥ ಸ್ವಾಮಿ ದೇವಾಲಯಕ್ಕೆ ಬರುವ ರಾಸುಗಳ ಮಾಲೀಕರು ಹಾಗೂ ಭಕ್ತಾದಿಗಳಿಗೆ ಸೂಕ್ತ ನೀರು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸುವಂತೆ ಶಾಸಕರು ಸಲಹೆ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ತಹಸೀಲ್ದಾರ್ ಡಾಕ್ಟರ್ ಯು.ಎಸ್. ಅಶೋಕ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆ. ಸುಷ್ಮಾ, ತಾಲೂಕಾ ಟಿಎಪಿಸಿಎಂ ಎಸ್ ಅಧ್ಯಕ್ಷ ಬಲದೇವ್, ಉಪಾಧ್ಯಕ್ಷೆ ಲತಾಮಣಿ ಮಂಜೇಗೌಡ, ಪಶು ವೈದ್ಯ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ದೇವರಾಜು, ಆರ್ಎಫ್ಒ ಅನಿತಾ, ಆರಕ್ಷಕ ನಿರೀಕ್ಷಕರಾದ ಸುಮಾರಾಣಿ, ಆನಂದೇಗೌಡ, ಆರೋಗ್ಯ ಇಲಾಖೆ ಅಧಿಕಾರಿ ಸತೀಶ್, ಹೇಮಗಿರಿ ಸಕ್ಕರೆ ಕಾರ್ಖಾನೆ ಕಬ್ಬು ಅಭಿವೃದ್ಧಿ ಅಧಿಕಾರಿ ದತ್ತಾತ್ರೇಯ, ದಿಶಾ ಸಮಿತಿ ಸದಸ್ಯ ನರಸನಾಯಕ, ನೀರಾವರಿ ಇಲಾಖೆಯ ಎಇಇ ಆನಂದ್, ಕಸಬಾ ಹೋಬಳಿ ರಾಜಸ್ವ ನಿರೀಕ್ಷಕ ಜ್ಞಾನೇಶ್, ಗ್ರಾಮ ಲೆಕ್ಕಾಧಿಕಾರಿ ಜಗದೀಶ್, ಮುಜರಾಯಿ ಇಲಾಖೆ ವಿಷಯ ನಿರ್ವಾಹಕಿ ಪೂರ್ಣಿಮಾ ಸೇರಿದಂತೆ ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬಂಡಿಹೊಳೆ, ಕುಪ್ಪಹಳ್ಳಿ, ಬಿಬಿ ಕಾವಲು, ಸಾರಂಗಿ, ಶಾರಹಳ್ಳಿ, ಬಿಲ್ಲೇನಹಳ್ಳಿ, ರಂಗನಾಥಪುರ ಕ್ರಾಸ್, ಹೆತ್ತಗೋನಹಳ್ಳಿ ಸೇರಿದಂತೆ ಗ್ರಾಮಗಳ ಹಲವು ಮುಖಂಡರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಮತ್ತೆ ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದಿದ್ದು. ಗವಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ 14ರಿಂದ 19 ತಾರೀಕಿಗೆ ನಡೆಯುತ್ತದೆ. ಅದರಲ್ಲಿ 14ನೇ ತಾರೀಕು ಗವಿರಂಗನಾಥನ ರಥೋತ್ಸವ ಮುಜರಾಯಿ ಇಲಾಖೆ ತಾಲೂಕು ಆಡಳಿತದ ಮುಜರಾಯಿ ಇಲಾಖೆ ನಡೀತದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಗ್ರಾಮದ ಮುಖಂಡರುಗಳು ಎಲ್ಲರ ಸಮ್ಮುಖದಲ್ಲಿ ಪೂರ್ವಭಾವಿ ಸಭೆ ಮಾಡಿದ್ವಿ. ಅದೇ ರೀತಿ ಹೇಮಗಿರಿಯಲ್ಲೂ ಸಹ 17ನೇ ತಾರೀಕಿಂದ 30ನೇ ತಾರೀಕುವರೆಗೆ ನಿರಂತರವಾಗಿ ಸಂಪ್ರದಾಯದಂತೆ ಕಲ್ಯಾಣ ವೆಂಕಟರಮಣ ಸ್ವಾಮಿ ರಥೋತ್ಸವ ಕಾರ್ಯಕ್ರಮ ನಡೆದಿದೆ. ಜಾತ್ರಾ ಮಹೋತ್ಸವ ಸಹ ನಡೀತಿದೆ. ಹೇಮಗಿರಿಯಲ್ಲಿ ಐತಿಹಾಸಿಕ ಪ್ರಸಿದ್ಧವಾದ ನಮ್ಮ ಗ್ರಾಮೀಣ ಪ್ರದೇಶದ ರೈತರು ತಮ್ಮ ದನಗಳನ್ನ ಹಿಂದಿನ ವರ್ಷದಂತೆ ಎಲ್ಲರೂ ಸಹ ಜಾತ್ರೆಗೆ ಹೆಚ್ಚಿನದಾಗಿ ಬಂದು ಅಲ್ಲಿ ಮಾರೋದು ಕೊಳ್ಳೋ ಒಂದು ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನದಾಗಿ ಬಹುತೇಕ ಐತಿಹಾಸಿಕ ನಡೆದುಕೊಂಡಿದೆ. ಇದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಯಾವುದೇ ರೀತಿ ತೊಂದರೆಗಳಿಂದ ನಿರ್ಮಿತವಾಗಿ ನಡೀಬೇಕು ಅನ್ನೋ ದೃಷ್ಟಿಯಿಂದ ತಾಲೂಕು ಆಡಳಿತ ಅಲ್ಲೂ ಸಹ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಯಶಸ್ವಿಯಾಗಿ ಪೂರ್ವಭಾವಿ ಸಭೆ ನಡೆದಿದೆ. ಆ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸಹ ಈ ಸಭೆಯಲ್ಲಿ ಭಾಗವಹಿಸಿ ಆ ಎರಡೂ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಏನೇನು ಸಹಕಾರ ಬೇಕು, ಪೂರ್ವಸಿದ್ಧತೆ ಬೇಕು, ಎಲ್ಲ ರೀತಿಯ ಮಾಡ್ಕೊತೀವಿ ಅನ್ನೋದನ್ನ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ತಾಲೂಕಿನ ಸಮಸ್ತ ಜನಗಳು ಸಹ ಇದಕ್ಕೆ ಸಹಕರಿಸಿ ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿ ಯಶಸ್ವಿಪೂರ್ವ ಕಾರ್ಯಕ್ರಮ ಮಾಡಬೇಕು ಅಂತ ಎಲ್ಲರೂ ಸಹ ಮನವಿ ಮಾಡ್ತಾರೆ. ಜಾನುವಾರುಗಳನ್ನ ಜಾತ್ರಾ ಮಾಡಕ್ಕೆ ಮತ್ತು ಬೆಟ್ಟದಲ್ಲಿರೋ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆ ಪಂಚಾಯತ್ 2 ದಿನ ಒಳಗಡೆ ಇದು ಗಿಡ ಮಾಡ್ಕೊಡ್ತೀವಿ. ಬಟ್ ದೀಪಾಲಂಕಾರ ಸ್ವಲ್ಪ ಸ್ವಚ್ಛತೆ ಕಸ ವಿಲೇವಾರಿಗೆ ಲೈಟ್ ಕೂಡ ಬಂದಿಲ್ಲ ಅಂತ ಲಾಸ್ಟ್ ಹೇಳಿದ್ರು. ನಾವು ಪೊಲೀಸ್ ಬಂದೋಬಸ್ತು ವಲಯ ಅರಣ್ಯ ಅಧಿಕಾರಿ ಇದು ತೆಪ್ಪಕಟ್ಟಕ್ಕೆ ಮರ ಬೇಕಾ? ಕಮಿಷನ್ ಮುಂದಾಗಿ ಅಕ್ಕ ಅಲ್ಲ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಷನ್ ಮುಂದಾಗಿ ನನಗೊಂದು ಕೊಡಿ.
ಆರೋಗ್ಯ ಇಲಾಖೆ ಪರ್ಮಿಷನ್ ತಗೊಂಡ ಅವರ ಇನ್ಸ್ಪೆಕ್ಟರ್ ಅಲ್ಲ ಅವ್ರು ಹೇಳಿಲ್ಲ ಫೋನ್ ಮಾಡಿದ್ರು ಬೆಳಗ್ಗೆ ಮಾಡಿ ಅವ್ರು ಯಾರು ಹೇಳಿಲ್ಲ ಆಮೇಲೆ ಇದಲ್ಲ ಒಂದೇ ಸಭೆ ಅಲ್ಲ ಪ್ರತಿ ಸಭೆಗೆ ಇದೆಲ್ಲ ಮಾಡೋದು ನಾವು ಈಗ ಲೆಟರ್ ಮಾಡ್ಕೊಂಡು ಸಿಟಿ ಮೀಟ್ ಅಂತ ಮಾಡ್ತಿದ್ದಲ್ಲ ಯಾವ KLP ಮೀಟಿಂಗ್ ಅದಕ್ಕೂ ಬರಲ್ಲ ಇದಕ್ಕೂ ಬರಲ್ಲ ಅಲ್ಲ ಏನಿದೆ ಮೀಟಿಂಗ್ ಇದೆಯಾ थोड़ा डीसी तोड़े आपका डीसी के कमिश्नर के तोड़ो ಸಮಸ್ಯೆ ಏನ್ ಮಾಡಿ ಪರಿಹಾರ ಮಾಡ್ಬೋದಣ್ಣ ನಾವು ಅಂಗಡಿ ಮಾಡಿದೀವಿ ನಾವು ಅಂಗಡಿ ಬಾಯಿ ಮಾತ್ರ ಕೊಡ್ತಾರ ಒಂದೇ ಒಬ್ಬರೇ ಮಾಡ್ಕೋತಾರೆ ಕೂಗ್ತೀವಿ ನಾವು 1 ಲಕ್ಷ ಕೊಡ್ತೀವಿ 1 ಲಕ್ಷ ಕೊಡ್ತೀವಿ 2 ಲಕ್ಷ ಕೊಟ್ಕೊಂಡು ಅವರೇ ಮಾಡ್ಕೊಂಡ್ರೆ ಇದೆ ದುಡ್ಡು ಇರೋದು ರೊಕ್ಕ ಮೇಡಮ್ ಚೌಟ್ರಿಗಳು ಚಿಕ್ಕ ಚೌಟ್ರಿಗಳು ಹೇಳ್ಬಿಟ್ಕೊಂಡು ಅಂಗಡಿಗಳ ಚಿಲ್ಲರೆ ಅಂಗಡಿಗಳಿದೆ ನೋಡಿ ಅವೆಲ್ಲ ಪಂಚಾಯತಿ ಬಿಟ್ಕೊಂಡು ಪಂಚಾಯತ್ ಅವ್ರು ಕ್ಲೀನ್ ಮಾಡ್ಕೊಡ್ತಾರೆ ಮೇನ್ ಸೋರ್ಸ್ ಕೋಳಿ ಅಂಗಡಿ ಎಲ್ಲ ಲಾಸ್ಟ್ 3 ಮಂತ್ಸ್ ಅಲ್ಲಿ ಅಡಿಗೆದು 18ನೇ ತಾರೀಕೆ ಒಂದು ಬರ್ಮಾಡ್ಕೊಳ್ಳಿಕ್ಕೆ ಇವತ್ತು ತಾಲೂಕು ಆಡಳಿತ ನೋಟಿಫಿಕೇಶನ್ ಮಾಡ್ತಾರೆ. 18ನೇ ತಾರೀಕಿನ ಮೊದಲೇ ಬಂದರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೊಡಲ್ಲ ಅನ್ನೋದು ಮತ್ತು ಜೊತೆಗೆ ರಕ್ಷಣಾ ಇಲಾಖೆಯವರು ಸಹ ಅದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಅದಕ್ಕೆ ಎಲ್ಲ ರೈತರುಗಳು ಸಹ ಅದಕ್ಕೆ ಸಹಕರಿಸಬೇಕು. ತಾವು ಅರ್ಲಿಯರ್ ಆಗಿ ಬಂದು ನಮಗೆ ಆ ಫೆಸಿಲಿಟಿ ಇಲ್ಲ, ಲೈಟ್ ಇಲ್ಲ, ನೀರಿಲ್ಲ, ಏನಿಲ್ಲ ಅಂತ ಅನಾವಶ್ಯಕವಾಗಿ ದೂರೋದು ಬೇಡ. ಇದು ಒಂದು ತಾಲೂಕು ಆಡಳಿತದ ಒಂದು ನಿರ್ಣಯ. ಆ ನಿರ್ಣಯಕ್ಕೆ ತಾವು ಎಲ್ಲ ಸಹಕರಿಸಬೇಕಾಗಿ ಮನವಿ ಮಾಡ್ಕೊತೀವಿ. ನೀವು ಸೀರಿಯಸ್ ಆಗಿ ನೋಟಿಸ್ ಕೊಟ್ಟಿಲ್ಲ ಅಂತ ಸಂದರ್ಭ ನೀವು ಹೆಸರು ಹೇಳ್ಬೇಕು ಅವ್ನಿಗೆ. ಯಾವ ಸಭೆ ಕರೆದು ಇದೆಲ್ಲ ಮಾಡಿ ಒಂದು ಸಭೆಗೆ ಫಂಕ್ಷನ್ಸ್ ಬರ್ಬೇಕಲ್ಲ ನಮಗೆ ಬೇರೆ ಕೆಲಸ ನಮಗೊಂದು ಯೂನಿಟ್ ಮೀಟಿಂಗ್ ನಡೀತಾರೆ. ತಾಲೂಕು ಅಡ್ಮಿನಿಸ್ಟ್ರೇಷನ್ ವಿಶೇಷ ಅವರು 150 ಕಿಲೋಮೀಟರ್ ಓಡಾಡಿ ಬಂದಿರೋದು ಇವತ್ತು ಸಾಹೇಬ್ರ ಒಂದು ಟೈಮ್ ಫಿಕ್ಸ್ ಮಾಡಿದ್ರೆ ಬರ್ತಾರೆ, ಎಲ್ಲರೂ ಬರ್ಬೇಕು. ನೋಟಿಸ್ ಮಾಡಿ ಸಾರಿಗೆ ವ್ಯವಸ್ಥೆ ಅವ್ರು ಏನ್ ಮಾಡ್ತಾರೆ, ಬರೋರು ಹೋಗಲ್ಲ ಒಳಗಡೆ, ರೋಡ್ ಸೈಡ್ ಅಲ್ಲೇ ನಿಲ್ಸೊಟ್ಟೋಗ್ಬಿಡ್ತಾರೆ. ಬೆಂಗಳೂರಿಂದ ಗಾಡಿ ಹಬ್ಬ ಮಾಡಕ್ಕೆ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಹೋಗ್ತೀವಿ ಅಂತ ಹೋಗ್ತಾರೆ, ರೋಡ್ ಸೈಡ್ ಅಲ್ಲಿ ನಿಲ್ಸೊಟ್ಟು ಹೋಗ್ತಾರೆ. ಈಗ ನಮಗೆ ಗೊತ್ತಾಗಲ್ವಲ್ಲ, ಅದಕ್ಕೆ ನೀವು ಯಾರು ಲೋಕಲ್ ನಮ್ಮ ಜೊತೆ ಸಪೋರ್ಟ್ ಮಾಡಿದ್ರೆ ಆಧಾರ್ ಕಾರ್ಡ್ ಬಿಡ್ಲಿಲ್ಲ. ಅದಕ್ಕೆ ನೀವು ಯಾರು ವಾಲಂಟಿಯರ್ ನಮ್ಮ ಜೊತೆ ಬಂದ್ರೆ ನಾವು ಕಳಿಸ್ತೀವಿ. ಗೋಪಾಲಕೃಷ್ಣ ಅಂತ ಪೊಲೀಸ್ನವ್ರು ಹಾಕಿದ್ರು. ಅವ್ರು ಏನ್ ಮಾಡಿದ್ರು, ಏನ್ ಮಾಡ್ತಾರೆ, ನನಗೆ ಪರಿಚಯ ಇದೆ, ಬಿಡಲ್ಲ ನನ್ನ ಬಿಡೋದಿಲ್ಲ ಕಡೆ ಹಾಗೆ ಹೇಗೆ ಅಂದ್ರು. ಆಗ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಯಾರಾದ್ರೂ ನಮ್ಗೆ ಕಳಿಸಿದ್ರೆ ವಾಲಂಟಿಯರ್ಸ್ ನೀವು ಹೋಗ್ತಿದ್ರಾ? ಏನು ಹೋಗ್ತಿದ್ಯಾ? ಇದೆಲ್ಲ ನೌಕರ ಅವನು ಏನು ಹೇಳ್ಬಲ್ಲ. ಹೋದ್ಸತಿ ವಾಹನ ಅದನ್ನ ಫಸ್ಟ್ ಕಂಡೀಷನ್ ಮಾಡಿ ಗೂಗಲ್ ಅದನ್ನ ಇದು ಮಾಡಿ ಹೋದ್ಸತಿ ನೀವು ಬಂದಿದ್ರಿ, ಬಂದು ಬಗೆಹರಿಸಿದ್ರಿ. ಹಂಗಾಗಿ ಬೆಳಿದಪ್ಪ ಕಂಡೀಷನ್ ಮಾಡಿ ಈ ಸಲ ಕಂಡೀಷನ್ ಮಾಡಿ ಕೆಲವೊಂದು ವಿಚಾರಗಳಲ್ಲಿ ಸಂಘರ್ಷ ಮಾಡ್ಕೊಂಡು ಅದರಲ್ಲಿ ಇವರೇ ಬಂದು ಬಗೆಹರಿಸಿದ್ರು. ಈಗ ಅದನ್ನು ತಗೊಂಡು ನಾವೇ ಆಗಿ ಈವರೆಗೂ ಬೇರೆ ಯಾರು ಮನೆಗೆ ತಗೊಂಡು ಅದನ್ನ ಪುನಃ ಅಲ್ಲೇ ರೀಸೈಕಲ್ ಮಾಡ್ತಾರೆ. ಹಾಗಿದ್ದಾಗ ಸ್ವಲ್ಪ ಸಣ್ಣ ಪುಟ್ಟ ಸಹಕಾರ ಕೊಡಬೇಕು.
ಇದು ಎಕ್ಸಿಬಿಷನ್ಸ್ ಎಲ್ಲ ಇರೋದಲ್ಲ ಹಾಕಂಗಿದೆ ಒಂದು 7-8 ಇಲಾಖೆ ಮಾಡಲ್ಲ ಹಂಗೆ ಸೆಗ್ರಿಗೇಟ್ ಆಗಿ 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 ಪೂರ್ತಿ ಗಲೀಜ್ ಗಲೀಜ್ ಇವತ್ತಿನ ಮೀಟಿಂಗ್ ನಡವಳಿ ಮಾಡಿ ಅಮ್ಮ ಮಾಡ್ಬಿಟ್ಟು ಒಂದು 3 ಜನ ಔಟ್ಸೋರ್ಸಿಂಗ್ ಪೂರ್ತಿ ನಾನ್ ವೆಜ್ ಬಿಸಾಕಿರ್ತಾರೆ ಮಾಡೋರು ಇದಾರ ಅದಕ್ಕೆ ನೋಡ್ಕೊಳ್ಳಿ ನೀವು ಡೈಲಿ ಫಾಲೋ ಮಾಡಿದ್ರೆ ಸ್ವಲ್ಪ ನೀಟ್ ಆಗಿರುತ್ತೆ ಅನಿಮಲ್ಸ್ ಬರಲ್ಲ ತಗೊಳ್ಳಿ. ಒಂದ್ ವೇಳೆ ಟಾಯ್ಲೆಟ್ ಕಟ್ಟಿದೆ ಅಂತಂದ್ರೆ ಅದನ್ನ ಮಾಡರ್ನೈಸೇಷನ್ ಮಾಡೋದು ಮೇಂಟೆನೆನ್ಸ್ಗೆ ಬೇಕಾದ್ರೆ ಇದು ನಮ್ಮ ಮುನ್ಸಿಪಾಲಿಟಿ ಇನ್ನೊಂದು ತಗೊಳ್ಬೇಕಾದ್ರೆ ಅದು ಟಾಯ್ಲೆಟ್ ಕಟ್ಟೋದು ಮುಖ್ಯ ಅಲ್ಲ, ಮೇಂಟೆನೆನ್ಸ್ ಮಾಡಲಿಲ್ಲ ಅಂತ ತಗೋಬೇಕು ಅವ್ರ ಹತ್ರನೇ ಹೋಗ್ಬೇಕು ಅಂತ ಅವ್ನು ತಾಕೀತ್ ಮಾಡ್ತಾರೆ ಅವನ ಹತ್ರ ಬಾಳೆಹಣ್ಣು ತಗೊಂಡು ಉಪವ್ಯಾಪಾರ ಅಲ್ಲ ತಗೊಂಡು ದೇವಸ್ಥಾನಕ್ಕೆ ಹಿಂಗ್ ಹೋಗ್ಬೇಕು ಅಂತ ಸರ್. ಸೊ ಅವ್ರು ಹೇಳ್ತಾ ಇರೋದು ಅವ್ರೊಬ್ರೇ ಮಾಡ್ತಾರೆ, ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಾದ್ರೆ ಸ್ಟಾಲ್ ತೆಗೆದು ಹೊರಗಡೆ ಹಾಕ್ಸ್ಕೊಟ್ಬಿಟ್ರೆ ಎಲ್ಲರೂ ತಗೊಂಡು ಎಲ್ಲರೂ ಹೋಗಕ್ ಆಗುತ್ತೆ ಸರ್. ಒಬ್ಬರೇ ಕೂತ್ಕೊಳ್ಳೋದ ಬಾಳೆಹಣ್ಣು ಕೊಡಿ ಸಾಕು ಸರ್. ಒಬ್ರು ಒಂದು ದಂಡಿ ಕೊಡಿ, ಇನ್ನೊಬ್ರಿಗೆ ಇನ್ನೊಂದು ಕೊಡಿ ಅಷ್ಟೇ. 4 ಊಟಕ್ಕೆ ರಜೆ ಮಾಡಿದ್ರು ಅದನ್ನು ಸ್ವಲ್ಪ ಬೇಗ ಮಾಡಿಸ್ಕೊಳ್ಬೇಕು. ನಾಳೆ ಬರ್ತೀನಿ ಅಂತ ಹೇಳಿದ್ರು, ಸೋಮವಾರ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಊಟದ ಆಮೇಲೆ ಸ್ವಲ್ಪ ಊಟ ಮಾಡೋಕ್ಕೆ ಫ್ಯಾಮಿಲಿ ಹಾಕೊಳ್ಳೋದು ಏನು ಮಾಡ್ತಾರೆ, ಫ್ಯಾಮಿಲಿ ಹೋಗ್ತಾರೆ ಮುಂದೆ ಸ್ವಲ್ಪ ಮಾಡ್ತಾರೆ. ಅಲ್ಲಿ ಕಂಫರ್ಟಲ್ಲಿ ಆಗಿಬಿಟ್ಟು ಊಟ ಮಾಡೋಕ್ಕೆ ಅದು ಸೌಕರ್ಯ ಇದ್ರೆ ಸ್ವಲ್ಪ ಮಾಡಿ. ಅವರು ಬೇರೆ ಹುಡುಗರು ಹೇಳ್ಕೊಡಿ, ಅವ್ರನ್ನ ಮೆಂಬರ್ಸ್ಗಳು ಮದುವ ಅದರಲ್ಲಿ ಪೊಲೀಸರು ಕೆಲಸ ಮಾಡಿ ಕೇಳ ಈಗ ಪ್ರತಿಯೊಬ್ಬರಿಗೂ ಕೊಟ್ಟು ಬರ್ತದೆ ಸರ್. 1 ತಿಂಗಳಿಗೆ 20 ಲಕ್ಷ ಬೇಕು ಸರ್ ಇಲ್ಲಿ ನೌಕರರಿಗೆ ಸಂಬಳ ಔಟ್ಸೋರ್ಸಿಂಗ್ ಸರ್. ನಿಮಗೆ ಅವಶ್ಯಕತೆಗೆ ಜಾಸ್ತಿ ತಗೊಂಡಿದ್ರಲ್ಲಿ ಈಗ ಸರ್ಕಾರ